ಎಲ್ಲರಿಗೂ ನಮಸ್ಕರಿಸುತ್ತಾ ನಾವು ನಂಬಿದ ದೇವರು ಹಾಗೆ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳನ್ನು ಮನಸಾರೆನಿಸುತ್ತಾ ಉಪಸ್ಥಿತರಿರುವ ಎರಡೂ ಬ್ಲಾಕಿನ ನಮ್ಮ ಅಧ್ಯಕ್ಷರಾದ ಸುಬೋಧರಾವ್ ಅವರೇ, ಗೋಪಿನಾಥ್ ಭಟ್ ಅವರೇ, ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಹಿರಿಯ ಕಿರಿಯ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ಭಾಳ ವಿಶೇಷವಾಗಿ ಈ ಒಂದು ಅನಿವಾರ್ಯವಾಗಿ ಸತ್ಯಾಗ್ರಹ ಮಾಡುವಂಥ ಪರಿಸ್ಥಿತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಬಂದಿದೆ. ನಾವು ಯಾರೂ ಇದನ್ನು ಎಂದೂ ನಿರೀಕ್ಷಿಸುವುದಿಲ್ಲ. ನಾವು ಎಲ್ಲ ಸುಗಮವಾಗಿ ಹೋಗ್ತಾ ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಲ ಒಳ್ಳೆಯ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿದ ನಂತರ ಅವರೆಲ್ಲರನ್ನು ನೋಡಿಕೊಡು ಅವರ ಜವಾಬ್ದಾರಿ ಅಂತ ನಾವೆಲ್ಲ ತಿಳಿದಿರ್ತೇವೆ. ಆದರೆ ಇಂದಿನ ಪರಿಸ್ಥಿತಿ ಹಾಗೆ ಇಲ್ಲ. ನಮಗೆ ಏನೇ ಒಂದು ಬೇಕಾದರೂ ನಾವಿವತ್ತು ಹೋರಾಟ ಮಾಡಿ ಪಲ್ಯ ಮಾಡೋದು ಅಥವಾ ಈ ರೀತಿ ಸತ್ಯಾಗ್ರಹ ಮಾಡುವಂತಹ ಅನಿವಾರ್ಯತೆ, ಧರಣಿ ಮಾಡುವಂಥ ಅನಿವಾರ್ಯತೆ ನಮಗೆ ಬಂದಿದೆ. ಆ ನಿಟ್ಟಿನಲ್ಲಿ ನಿಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ನೀಟ್ ಪರೀಕ್ಷೆಯಲ್ಲಿ ನಾದ ಅಕ್ರಮದ ಬಗ್ಗೆ ಸುಮಾರಷ್ಟು ನಡೆದು 3 ತಿಂಗಳಾದರೂ ಇಷ್ಟೊತ್ತು ಯಾವುದೇ ಒಂದು ಕ್ರಮ ಕೈಗೊಳ್ಳದಿದ್ದಾಗ ವಿದ್ಯಾರ್ಥಿಗಳೇ ರಸ್ತೆಗಿಳಿದು ಒಂದು ಪ್ರತಿಭಟನೆ ಮಾಡುವಂಥ ಅನಿವಾರ್ಯತೆ ಬಂತು. ಬಹಳ ಬೇಸರ ಅಂದರೆ ಇದರಲ್ಲಿ ಸುಮಾರು 21 ವಿದ್ಯಾರ್ಥಿಗಳು ಇವತ್ತು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಅವರ ಪ್ರಾಣದ ಬೆಲೆ ಏನಂತ ಆ ಮಕ್ಕಳಿದ್ದವರಿಗೆ, ಅದರ ವೇದನೆ ಇದ್ದವರಿಗೆ ಮಾತ್ರ ತಿಳಿತದೆ. ಈ ನಿಟ್ಟಿನಲ್ಲಿ ಆ ಎಲ್ಲ ಮೃತ ಮಕ್ಕಳಿಗೆ ಸದ್ಗತಿ ಸಿಗಲಿ. ಖಂಡಿತ ಅವರ ಒಂದು ಪ್ರಾಣ ದೊಡ್ಡ ಫಲವಾಗಿ ಆದರೂ ಮುಂದೆ ಇಂಥ ಒಂದು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂತಹ ಒಂದು ಕೆಲಸವನ್ನು ಯಾರು ಮಾಡದಿರಲಿ, ಯಾವುದೇ ಸರ್ಕಾರ ಇರಲಿ, ಯಾರೇ ವ್ಯವಸ್ಥೆ ಇರಲಿ. ಯಾಕಂದರೆ ಯುವಜನತೆ ನಮ್ಮ ಮುಂದಿನ ಈ ದೇಶದ ಒಂದು ಆಸ್ತಿ, ಅಥವಾ ಈ ಒಂದು ನಮ್ಮ ದೇಶ ಏನೊಂದು ನಾವು ಪರಿಕಲ್ಪನೆಯಲ್ಲಿದ್ದೇವೆ ಆ ಒಂದು ದೇಶವನ್ನು ಮುನ್ನಡೆಸುವಂಥ ಶಕ್ತಿ ಅವರಂತ ನಾವೆಲ್ಲ ತಿಳ್ಕೊಂಡವರು. ಅಂಥವರಿಗೆ ಮುಂದೆ ಯಾವುದೇ ಸಂಕಷ್ಟ ಈ ರೀತಿ ಓದಿ ನಾವೇನಾದರೂ ಒಂದು ಒಳ್ಳೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ಸಂಶೋಧಕರಾಗಬೇಕು, ವಿಜ್ಞಾನಿಗಳಾಗಬೇಕು, ಅಥವಾ ಮುಂದೆ ಯಾವುದೋ IAS ಆಫೀಸರ್ ಆಗಬೇಕು, ಏನಾದರೂ ನಾವು ಮಾಡಿ ಸಾಧನೆ ಮಾಡಬೇಕೆನ್ನುವರಿಗೆ ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ದಿಕ್ಕು ತೋಚದೆ ಈ ಮಕ್ಕಳೆಲ್ಲ ಇಂದು ತಾವು ಜೀವವನ್ನೇ ಕಳ್ಕೊಂಡಿದ್ದಾರೆ. ಅವರಿಗೆ ಸದ್ಗತಿ ಸಿಗಲಿ. ಖಂಡಿತ ಅವರ ಎಲ್ಲ ಕುಟುಂಬದವರಿಗೆ ಸಮೇತ ಈ ಒಂದು ಕಳ್ಕೊಂಡಂಥ ಶಕ್ತಿಯನ್ನು ತುಂಬುವಂಥ ಒಂದು ಶಕ್ತಿಯನ್ನು ತುಂಬಲಿ ಅಂತೇಳಿ ನಾವೆಲ್ಲರೂ ಸೇರಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೋದು, ಬಿಟ್ಟರೆ ಬೇರೆ ನಮ್ಮ ಹತ್ರ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಕಳಲ್ಲ, ಇಡೀ ದೇಶಾದ್ಯಂತ ಮೊನ್ನೆ ಜಂತರ್ ಮಂತರ್ನಲ್ಲಿ ಸಹ ಒಂದು ನಡೆದ ಪ್ರತಿಭಟನೆಯಲ್ಲಿ ಸಹ ನೋಡಿದೆ. ನಮ್ಮ KPCC ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರು, DK ಶಿವಕುಮಾರ್ ಅವರು, ಅದೇ ರೀತಿ ಎಲ್ಲ ನಮ್ಮ ಮುಂಚೂಣಿ ಘಟಕದ ನಾಯಕರುಗಳು ಸಮೇತ ರಾಜ್ಯದಿಂದ ಹೋಗಿ ಅಲ್ಲಿ ಪಾಲ್ಗೊಂಡಿದ್ದರು. ರಾಹುಲ್ ಗಾಂಧಿಯವರು ಸಮೇತ ಆ ಒಂದು ಧರಣಿಯಲ್ಲಿ ಪ್ರಧಾನಮಂತ್ರಿಯವರ ಮನೆ ಮುಂದೆ ಧರಣಿ ಮಾಡಿದಾಗ ಯಾವ ರೀತಿ ಅವರನ್ನು ನಡೆಸಿಕೊಂಡ್ರು ಅಂತೇಳಿ ನಾವೆಲ್ಲ ನೋಡಿದ್ದೇವೆ. ಇವತ್ತು ಚರಿತ್ರೆ ಸೇರಿದೆ. ಆದರೆ ಇವತ್ತು ಸಂತೋಷ, ಯಾಕಂದರೆ ಸುಮಾರು 12 ವರ್ಷದ ನಂತರ ಒಂದು ಸರ್ಕಾರದ ಒಂದು ಮಂತ್ರಿ ಇವತ್ತು ರಾಜೀನಾಮೆ ಕೊಡುವ ಹಾಗೆ ಯುವಶಕ್ತಿ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕಂದರೆ ಆ ಮಕ್ಕಳ ಮನಸ್ಸಲ್ಲಿ ಇರುವ ಒಂದು ಏನಂತ ಹೇಳ್ತಾರೆ ಬೇಸರ ಎಷ್ಟಿರ್ಬೋದು ಅಂತ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಹಗಲು ರಾತ್ರಿ ಎನ್ನದೇ, ಈಗ ಸುಮಾರು ಹಗಲು ರಾತ್ರಿ ಎನ್ನದೇ ವಾರಕ್ಕಿಂತಲೂ ಜಾಸ್ತಿ ದಿನ ಸಾವಿರಾರು ಮಕ್ಕಳು ಅದಕ್ಕೆ ಬೇರೆ ಬೇರೆ ರೀತಿಯ ಬಣ್ಣ ಕಟ್ಟುವ ಅಥವಾ ಕತೆ ಕಟ್ಟುವ ಕೆಲಸವನ್ನು ಬೇರೆ ಬೇರೆ ಸಂಘಟನೆಗಳು ಮಾಡ್ತೇವೆ. ಆದರೆ ಎಲ್ಲ ಮಕ್ಕಳು ಒಟ್ಟಾದರೆ ಏನು ಮಾಡ್ಬೋದನ್ನು ಇಡೀ ದೇಶದ ಒಂದು ಸಂಸದನ್ನೇ ನಡಗಿಸುವಂಥ ಕೆಲಸವನ್ನು ಮಾಡಿದರು. ಇವತ್ತು ಹೆದರಿ ರಾಜೀನಾಮೆ ಕೊಟ್ಟಿದ್ದಾರೆ. ಖಂಡಿತ ಇಲ್ಲದ ನಾಳೆಯಿಂದ ಅವರು ಪ್ರಧಾನಮಂತ್ರಿ ರಾಜೀನಾಮೆ ಕೊಡುವವರೆಗೂ ಬಿಡ್ತಿರಲಿಲ್ಲ ಅಂತೇಳೋ ಒಂದು ಸೂಚನೆ ಸಿಕ್ಕಿದ ಹಿನ್ನೆಲೆಯಲ್ಲಿ ಇವತ್ತು ಕೂಡಲೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಉಳಿದ ಆ ಭರ್ತ ಕುಟುಂಬದ ಎಲ್ಲ ಮಕ್ಕಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅದೇ ರೀತಿ ಯಾರೇ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆ ನಿರತರಿಗೆ FIR ಹಾಕಿದ್ದಾರೆ. ಎಲ್ಲಿ BJP ಆಡಳಿತ ಉಂಟಾ ಅಲ್ಲಿ ಆ ಮಕ್ಕಳಿಗೆ ಪ್ರತಿಭಟನೆ ಮಾಡಲಿಕ್ಕೆ ಬಿಡಲಿಲ್ಲ ಅಂತ ಒಂದು ಕೆಟ್ಟ ವ್ಯವಸ್ಥೆ ಸರ್ಕಾರ, ಈ ಒಂದು ಕೇಂದ್ರ ಸರ್ಕಾರ ಮಾಡಿ ದಬ್ಬಾಳಿಕೆ ಮಾಡಿದೆ ಅಂತ ಹೇಳಲಿಕ್ಕೆ ಭಾಳ ಬೇಸರದಿಂದ ಹೇಳ್ತಿದ್ದೇನೆ. ಆದರೆ ಎಲ್ಲರ ವಿಚಾರ ಒಂದೇ, ನಾವು ಕಾರ್ಕಳದವರು, ಅದರಲ್ಲಿಯೂ ಪುಣ್ಯವಂತರು. ನಾವು ಹೇಳುವ ನಮಗೆ ನೈತಿಕತೆ ಇದೆ. ಯಾಕಂದರೆ ಇವತ್ತು CET ಸಿಸ್ಟಮನ್ನು ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ ಪರಿಚಯಿಸಿದ ಭಾಗ ಇದ್ದರೆ ಅದು ಕಾರ್ಕಳದ ನಮ್ಮ ನಾಯಕರಾದ ವೀರಪ್ಪ ಮೊಯ್ಲಿಯವರಂತ ನಾವು ಭಾಳ ಹೆಮ್ಮೆಯಿಂದ, ಇವತ್ತು ನಾನು ಸಹ ಒಬ್ಬ ಇಂಜಿನಿಯರ್ ಆಗಿ ಎಲ್ಲ ಓದಿ ಇವತ್ತು ನಿಮ್ಮ ಎದುರಲ್ಲಿ ಮೈಕ ಎದುರು ನಿಲ್ಲಬೇಕಾದ್ರೆ ಇದಕ್ಕೆ ಆ CET ಸಿಸ್ಟಮೇ ಒಂದು ಕಾರಣ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಆ ನಿಟ್ಟಿನಲ್ಲಿ ಅವರು ತಂದುಕೊಟ್ಟ ಆ ಸಿಸ್ಟಮು ಎಷ್ಟು ವರ್ಷದ ತನಕ ಎಷ್ಟು ಸುಸೂತ್ರವಾಗಿ ನಡೀತಾ ಇತ್ತು. ಆಗ ಎಷ್ಟೋ ಒಂದು ಖಾಸಗಿ ಶಾಲೆಯವರದು ಅಥವಾ ಖಾಸಗಿ ಜನರ ದಬ್ಬಾಳಿಕೆ ಅಥವಾ ಅವರು ಎಷ್ಟೋ ಜನ ಅದು ಬರಬಾರ್ದಂತ ಪ್ರಯತ್ನ ಮಾಡಿದ್ರು. ಅದೆಲ್ಲವನ್ನು ಮೆಟ್ಟಿ ನಿಂತು ವೀರಪ್ಪ ಮೊಯ್ಲಿಯವರು CET ಸಿಸ್ಟಮನ್ನು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜಾರಿಗೆ ಬಂತು.
ಆ ನಂತರ ಯಾವುದೇ ಮೆಡಿಕಲ್ ಇರ್ಬೋದು, ಯಾವುದೇ ಇಂಜಿನಿಯರಿಂಗ್ ಇರ್ಬೋದು, ಯಾರೊಬ್ಬ ಪಾಪದವ ಮಾರ್ಕ್ ಇದ್ದರೆ ಅವ ಅದನ್ನು ಕಲಿಬೋದು, ಮಾಡ್ಬೋದು ಎನ್ನುವ ಆಸೆ ಹುಟ್ಟಿತು. ಅದರಿಂದಾಗಿ 1992ರಲ್ಲಿ ಪ್ರಾರಂಭವಾದ ಈ CET ಸುಮಾರು 30-40 ವರ್ಷ ಹಿಂದುಗಡೆ ಈ CET ಸಿಸ್ಟಮ್ ಪ್ರಾರಂಭವಾಗಿದೆ. ಅಂದಿನಿಂದ ಇಂದಿನವರೆಗೆ ಸುಸೂತ್ರವಾಗಿ ನಡೀತಾ ಬಂತು. ಯಾವಾಗ ಈ CET ಸಿಸ್ಟಮ್ ತೆಗೆದು ನೀಟ್ ಅಂತ ಪ್ರಾರಂಭಿಸಿದ್ರು ಆವತ್ತಿಂದಲೇ ಗೊಂದಲ ಶುರುವಾಗಿದೆ. ಆವಾಗ ಒಬ್ಬರು ಶಾಲೆಯ ಪ್ರಾಂಶುಪಾಲರು ಬಂದು ಬಹಳ ವಿಸ್ತಾರವಾಗಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ಅದರ ಬಗ್ಗೆ ಹೇಳಿದರು. ನಮಗೆಲ್ಲ ಗೊತ್ತಿದ್ದದೆ, ಜನರಿಗೆ ಇನ್ನಷ್ಟು ಅದನ್ನು ಮನವರಿಕೆ ಮಾಡುವ ಈ ಒಂದು ಧರಣಿಯ ಮೂಲಕ ನಾವು ಇದನ್ನು ಅಂತ್ಯ ಮಾಡುವುದಲ್ಲ. ಅವರು ಹೇಳಿದಾಗೆ ಈ ನೀಟ್ ಸಿಸ್ಟಮೇ ಇದರಿಂದ ದೇಶದಿಂದ ತೊಲಗಿ ಹೋಗಬೇಕು. ಅದು ಬೇಕಾದರೆ ಆ ರಾಜ್ಯಗಳೇ ಮಾಡ್ಕೊಳ್ತೇವೆ. ಅವ್ರು ಹೇಳಿದಾಗೆ ಈ ದೇಶಕ್ಕೆ ಅತ್ಯಂತ ಹೆಚ್ಚಿಗೆ ಡಾಕ್ಟ್ರನ್ನು ಕೊಡುವ ರಾಜ್ಯ ಯಾವುದಿದ್ರೆ ಕರ್ನಾಟಕ ರಾಜ್ಯ. ಈ ದೇಶದಲ್ಲಿ ಅದು ನಮಗೆ ಹೆಮ್ಮೆ. ಅದರಲ್ಲಿಯೂ ಕ್ವಾಲಿಟಿ ಡಾಕ್ಟರ್ಸ್ ಅಂತ ಹೇಳ್ತಾರೆ. ಇವತ್ತು ನಮ್ಮ ಕಾರ್ಕಳದ ಒಂದು ಹುಡುಗಿ ಜಮ್ಮು ಕಾಶ್ಮೀರದಲ್ಲಿರುವ ಒಂದು ವಿದ್ಯಾರ್ಥಿಯೊಂದಿಗೆ ಅಥವಾ ಬಿಹಾರದಲ್ಲಿರುವ ವಿದ್ಯಾರ್ಥಿಯೊಂದಿಗೆ ಪೈಪೋಟಿ ಮಾಡಿ ಸೀಟ್ ತಗೊಳ್ಳೋ ಪರಿಸ್ಥಿತಿ. ಅಲ್ಲಿ ಯಾವ ರೀತಿ ಎಕ್ಸಾಮ್ ಮಾಡ್ತಾ ಇರ್ತಾರೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ನಕಲು ಮಾಡ್ತಾರಾ, ನೋಡಿಯೇ ಬರೀತಾರಾ, ಪುಸ್ತಕರೇ ಕೊಡ್ತಾರ ಗೊತ್ತಿಲ್ಲ. ಇಲ್ಲಿ ಆ ಸಿಸ್ಟಮ್ ಇಲ್ಲ. ಅಲ್ಲಿ ಪುಸ್ತಕ ಬರೆದು ನೋಡಿ ಬರೆದವರಿಗೆ ಮಾರ್ಕ್, ಇಲ್ಲಿ ಓದಿ ಬರೆದವರಿಗೆ ಅದೇ ಮಾರ್ಕ್. ಅವರಿಗೆ ನಾವು ಹೇಗೆ ತುಲನೆ ಮಾಡೋದು? ಈ ಬಗ್ಗೆ ನಾವು ಯೋಚನೆ ಮಾಡುವ, ತುಂಬ ಯೋಚನೆ ಮತ್ತು ಯೋಜನೆಗಳನ್ನು ಮಾಡುವ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇದು ಕೇವಲ ಸಾಂಕೇತಿಕವಾಗಿ ಮಾತ್ರ ಧರಣಿ. ಖಂಡಿತ ವಿದ್ಯಾರ್ಥಿಗಳು ಆ ಕಿಚ್ಚನ್ನು ಹೇಗೆ ಪ್ರಾರಂಭಿಸಬೇಕಂತ ತೋರಿಸಿದ್ದಾರೆ. ಖಂಡಿತ ನೀಟ್ ಎಂಬ ಸಿಸ್ಟಮನ್ನೇ ಹೊಡೆದೋಡಿಸಿ ಈಗೇನು ಶಿಕ್ಷಣ ಎಂಬುದು ವ್ಯಾಪಾರೀಕರಣವಾಗಿದೆ. ಈ ಬಗ್ಗೆ ಸಹ ನಮ್ಮ ವಿರೋಧವಿದೆ. ಖಂಡಿತ ನಮ್ಮಲ್ಲಿ ಸಹ ಎಷ್ಟೋ ಖಾಸಗಿ ಶಾಲೆಗಳಿರ್ಬೋದು, ಆದರೆ ಒಂದು ಪಾಪದ ಮಕ್ಕಳು ಹೋಗಿ ಆ ಶಾಲೆಯಲ್ಲಿ ಓದುವ ನಮನೆ ಇಲ್ಲ. ಅವರ ತಾಯಂದರು ಅಲ್ಲೇ ಒಂದೇ ಕಸ ಗುಡಿಸುವ ಕೆಲಸ ಅಥವಾ ಪಾತ್ರೆ ತೊಳೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಮನೆಯ ಹೊರಗಡೆನೇ ಆ ಮಕ್ಕಳಿದ್ದಾರೆ. ಅವರಿಗೆ 90% ಮಾರ್ಕ್ ಸಿಕ್ಕಿರ್ಬೋದು, ಆ ಶಾಲೆಯ ಕಂಪೌಂಡ್ನೊಳಗೆ ಹೋಗ್ಲಿಕ್ಕಿಲ್ಲ. ಇದು ಯಾವ ನಮೂನೆಯ ಧರ್ಮ, ಇದು ಯಾವ ನಮೂನೆಯ ನ್ಯಾಯ ಅಂತ ನಾವು ನೋಡಬೇಕು. ಇದನ್ನು ಆಯಿತು, ನಮ್ಮ ಗ್ರಾಮ ಪಂಚಾಯತಿನ ಒಂದು ಶಾಲೆ ಆಗೋದಾದರೆ ಆ ಶಾಲೆಯಲ್ಲಿ ಆ ಗ್ರಾಮದ ಮಕ್ಕಳಿಗಾದರೂ ಒಂದು ಫ್ರೀಯಾಗಿ ಸೀಟ್ ಸಿಗುವಾಗೆ ನಾವು ನೋಡುವಂಥದ್ದು ನಾನು ಈ ಮೊದಲು ಸಹ ಪ್ರತಿಪಾದಿಸ್ತೇನೆ, ಮುಂದೆ ಸಹ ಈ ಮಾತನ್ನು ಹೇಳ್ತೇನೆ. ಘಂಟಾಘೋಷ ಇದು ಪಾಪದವರ ಬಗ್ಗೆ, ಬಡವರ ಬಗ್ಗೆ ನಾವು ಮಾತನಾಡಬೇಕು. ಯಾವುದೋ ಒಂದು ಉದ್ಯಮಿಗಳ ಬಗ್ಗೆ ಅಥವಾ ಯಾವುದೋ ಒಂದು ಖಾಸಗೀಕರಣ ಮಾಡಿ ಹಣ ಸಂಪಾದನೆ ಮಾಡುವವರ ಹಿಂದುಗಡೆ ಮಾತಾಡೋ ವಿಚಾರವಲ್ಲ. ಆದ್ದರಿಂದ ಇದು ಮುಂದೆ ನಮ್ಮ ಕಾರ್ಕಳದಲ್ಲಿ ಆದರೂ ಈ ಮಾಡುವ ಬಗ್ಗೆ ಯಾವುದೇ ಪಂಚಾಯತಿನಿಂದ ಯಾವುದೇ ಖಾಸಗಿ ಶಾಲೆಗೆ ಪರ್ಮಿಷನ್ ಕೊಡುವಾಗ ಆ ಗ್ರಾಮದ ಮಕ್ಕಳಿಗೆ ಫ್ರೀಯಾಗಿ ಸೀಟ್ ಕೊಡುವಂಥ ಕೆಲಸ, ಯಾರಿಗೆ ಮಾರ್ಕ್ ಇದೆ ಒಳ್ಳೆ ರೀತಿಯಲ್ಲಿ ಒಂದು ಮಿನಿಮಮ್ ಮಾರ್ಕ್ ಇದ್ದವರಿಗೆ ಕೊಡುವಂಥ ಕೆಲಸವನ್ನು ನಮ್ಮ ಕಾರ್ಕಳ ತಾಲೂಕಿಂದ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ನಾವು ಅದನ್ನು ನಡ್ಕೊಳ್ಳುವಾಗೆ ನೋಡಬೇಕು ಅಂತೇಳಿ ನನ್ನ ವಿನಂತಿಯನ್ನು ಮಾಡುತ್ತಾ, ಮುಂದೆ ಸಹ ಅಷ್ಟೇ ಏನು ಬೇಡಿಕೆ, ಒಂದು ಬೇಡಿಕೆ ಈಗ ಈಡೇರಿದೆ, ಮತ್ತೆರಡು ಬೇಡಿಕೆ ಬಗ್ಗೆ ನಮಗೇನು ಸ್ಪಷ್ಟತೆ ಇಲ್ಲ. ಖಂಡಿತ ಮಕ್ಕಳು ಅದನ್ನು ಮಾಡದೆ ಬಿಡುವುದಿಲ್ಲ. ಅವರ ಜೊತೆಗೆ ನಾವು ಸಹ ಇದ್ದೇವೆ. ಮುಂದೆ ಈ ನೀಟ್ ಸಿಸ್ಟಮು ಈ ರಾಜ್ಯ ವ್ಯಾಪ್ತಿ ಬರಬೇಕು, ಅಥವಾ ಅದು ಇಲ್ಲದೆ ಕೇವಲ ನಮ್ಮ PVCಯ ಮಾರ್ಕಿನಲ್ಲಿ ಓದಿದ ಮೇಲೆ ಸಹ ನೀಟ್ ಆದರೂ ಸಾಕು. ಇವತ್ತು ನಿಮಗೆಲ್ಲ ಒಂದು ವಿಷಯ ಗೊತ್ತಿರಲಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ ಮಕ್ಕಳು 2 ವರ್ಷ ಓದ್ತಾರೆ, ಯಾವುದು PCMB ಸಬ್ಜೆಕ್ಟನ್ನು ಓದ್ತಾರೆ. ಈ ಓದಿದ ಮಾರ್ಕ್ ಯಾವ ಲೆಕ್ಕಕ್ಕೂ ಇಲ್ಲ. ಕೇವಲ ನೀಟಲ್ಲಿ ಬಂದ ಮಾರ್ಕಿನ ಮೇಲೆ ಸೀಟ್ ಸಿಗೋದು ಇವತ್ತು. ಅದೇ ಇಂಜಿನಿಯರಿಂಗಲ್ಲಿ 50% ಆದರೂ ಮಾರ್ಕ್ ಇದೆ, 50% ಓದಿದ ಸಬ್ಜೆಕ್ಟ್ ಮೇಲೆ ಮಾರ್ಕ್ ಇದೆ, 50% CET ಎಕ್ಸಾಮಿನ ಮಾರ್ಕ್ ಇದೆ. ಅದೇ ನಮ್ಮ ನೀಟಿನಲ್ಲಿ ಸಂಪೂರ್ಣವಾಗಿ ನೀಟ್ ಎಕ್ಸಾಮಿನ ಮೇಲೆ ಮಾರ್ಕ್. ಯಾರು ಎಲ್ಲಿ ಕುತ್ಕೊಂಡು ಈ ಸಿಸ್ಟಮನ್ನು ಯಾರಿಗೆ ಒಳ್ಳೆಯದಾಗಲಿಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ಮೊನ್ನೆ ನೀಟ್ ಪೇಪರ್ ಲೇಖಿ ಮಾಡಿದ್ದು ಯಾರೋ ನಮ್ಮ ಹಳ್ಳಿಯ ಗೊತ್ತಿಲ್ಲದ ಜನರಲ್ಲ, ಅತ್ಯಂತ ಬುದ್ಧಿವಂತರು, ಅತ್ಯಂತ ವಿದ್ಯಾವಂತರು, ಅತ್ಯಂತ ಪ್ರಭಾವಿಶಾಲಿ ರಾಜಕಾರಣಿಗಳೊಟ್ಟಿಗೆ ತೊಡಗಿಸಿಕೊಂಡವರೇ ಈ ನೀಟ್ ಪೇಪರ್ ಲೀಕ್ ಮಾಡಿ ಕೇವಲ ದುಡ್ಡಿಗಾಗಿ, ಕೇವಲ ಹಣಕ್ಕಾಗಿ ಇವತ್ತು ಸುಮಾರು 22 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡಿದ್ದಾರೆ. ಆ ಒಂದು ಏನು ಹೇಳ್ತಾರೆ, ಆ ಒಂದು ಏನು ಕಷ್ಟವನ್ನು ತಡಿಲಿಕ್ಕೆ ಆಗದೆ ಇವತ್ತು 21 ಮಕ್ಕಳು ನಮಗೆ ಗೊತ್ತಿದ್ದಾಗೆ, ಗೊತ್ತಿಲ್ಲದೆ ಎಷ್ಟು ಮಕ್ಕಳು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಅಲ್ಲ ಪುನರಪಿ ಎಕ್ಸಾಮ್ ಬರೆಯದೆ ಅವರು ಡೆಸ್ಪರೇಟ್ ಆಗಿದ್ದಾರೆ ಗೊತ್ತಿಲ್ಲ. ಮೊದಲ ಸಾರಿ ಒಂದು ಸಲ ಓದಿ ಪುಸ್ತಕನೆಲ್ಲ ಸೈಡಿಗೆ ಹಾಕಿದ್ರು. ಪುನರಪಿ ಓದುವುದಂದರೆ ಅದು ಸಣ್ಣ ಕೆಲಸ ಅಲ್ಲ ಇವತ್ತಿನ ದಿವಸದಲ್ಲಿ, ಯಾಕಂದರೆ ಅಷ್ಟು ಕಾಂಪಿಟೇಟಿವ್ ವರ್ಲ್ಡ್ ಇದೆ. ಹಾಗೆ ಆ 21 ಮಕ್ಕಳು ಯಾರಿಗೆ ಇವತ್ತು ಜೀವ ತಗೊಂಡಿದ್ದಾರೆ ಅವರ ಬಗ್ಗೆ ಖಂಡಿತ ನಮಗೆ ಅತೀವವಾದ ದುಃಖವಿದೆ. ಮುಂದೆ ದೇಶದಲ್ಲಿ ಇಂಥ ಘಟನೆ ಯಾವ ಭಾಗದಲ್ಲಿ ಆಗಬಾರ್ದು. ಖಂಡಿತ ಇದಕ್ಕೆಲ್ಲ ಕೇಂದ್ರ ಸರ್ಕಾರ ಮಾಡುತ್ತಿರುವ ಒಂದು ದಬ್ಬಾಳಿಕೆ, ದೌರ್ಜನ್ಯ ಹಾಗೂ ಯಾವುದೇ ವಿಚಾರವನ್ನು ಬಂದರೆ ಅದೇ ರೀತಿ ತಾವೆಲ್ಲ ನೋಡಿರ್ಬೋದು, ಬೇರೆ ಬೇರೆ ಹಂತದಲ್ಲಿ ಕೇಂದ್ರ ಸರ್ಕಾರ ಮಾಡುತ್ತಿರೋ ಅನ್ಯಾಯವನ್ನು ನಾವು ನೋಡ್ತಾ ಬಂದಿದ್ದೇವೆ. ಬೆಲೆ ಏರಿಕೆ ಇರ್ಬೋದು, ಜನರಿಗೆ ಯಾವುದೇ ವಿಷಯ ಬಂದರೆ ಧರ್ಮ ಮತ್ತು ದೇವರ ಹೆಸರು ಹೇಳಿ ದಿಕ್ಕು ತಪ್ಪಿಸಿ ಜನರ ಭಾವನೆಯನ್ನೇ ಹಾಳು ಮಾಡುವ ಕೆಲಸವನ್ನು ಮಾಡ್ತಾಯಿದೆ. ಯಾರಾದರೂ ಆ ವಿಷಯ ಮಾತಾಡಿದರೆ ಅವ ಧರ್ಮ ವಿರೋಧಿ ಹೇಳೋದು,
ಮಾತೆ ನಮ್ಮ ಊರಿನಲ್ಲಿ ಸಹ ಇರ್ಬೋದು, ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ ಒಂದು ವೈಷಮ್ಯವನ್ನು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಇದು ಮುಂದೆ ಯಾರು ಈ ಕೆಲಸವನ್ನು ಮಾಡಬಾರ್ದು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ. ಈ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಂಟು ಕೇಳಿದ ಭಾರತ ದೇಶದಲ್ಲಿ. ನಮ್ಗೆ ಸಂತೋಷ. ಆ ನಿಟ್ಟಿನಲ್ಲಿ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಎಲ್ಲ ಯುವ ಜನತೆ ತೊಡಗಿಸಿಕೊಳ್ಬೇಕೆನ್ನುವುದು ನಮ್ಮ ಆಸೆ. ಅದಕ್ಕೋಸ್ಕರ ಇವತ್ತು ಮಕ್ಕಳಿಗೆಲ್ಲ ಪುನರಪಿ ಅರ್ಥ ಆಗ್ಲಿಕ್ಕೆ ಶುರುವಾಗಿದೆ. ಹೋದ ದಾರಿ ತಪ್ಪಿದೆ, ಮುಂದೆ ಖಂಡಿತ ನಾವು ಒಳ್ಳೆಯ ಕೆಲಸ ಮಾಡಬೇಕಂತಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಸಹ ಸ್ಪಂದಿಸುವ ಕೆಲಸವನ್ನು ನಿಮ್ಮ ಎಲ್ಲ ಒಳ್ಳೆತನದಲ್ಲಿ ನಾವು ಯಾವತ್ತೂ ಗಟ್ಟಿಯಾಗಿ ನಿಲ್ಲುವ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಎಲ್ಲ ಪರಿವಾರಗಳು ಒಟ್ಟು ಸೇರಿ ಮಾಡ್ತೇವೆ ಅಂತ ಮುಂದಿನದಲ್ಲಿ ಹೇಳುತ್ತಾ, ಈ ರೀತಿ ಯಾವುದೇ ಒಂದು ಕೆಟ್ಟ ಕೆಲಸ ಆದಾಗ ನಾವೆಲ್ಲರೂ ಅದನ್ನು ಪ್ರತಿರೋಧಿಸಿದರೆ ಅದಕ್ಕೆ ಒಂದು ಉತ್ತರ ಸಿಗ್ತದೆ ಅಂತ ಹೇಳುವುದಕ್ಕೆ ಇವತ್ತಾದ ಘಟನೆಯೇ ಒಂದು ಅದಕ್ಕೆ ನಿದರ್ಶನ ಅಂತ ಹೇಳುತ್ತಾ, ಮುಂದಿನ ದಿನದಲ್ಲಿ ಈ ನೀಟ್ ಎಕ್ಸಾಮು ಸಂಪೂರ್ಣ ಹೋಗಿ PUC ನಲ್ಲಿ ಏನು ತೆಗೆದು ಮಾರ್ಕ್ ತೆಗಿತಾರ ಆ ಒಂದು ಆಧಾರದ ಮೇಲೆ ಮಕ್ಕಳ ಒಂದು ಭವಿಷ್ಯವನ್ನು ನಿರ್ಧರಿಸುವಂತೆ ಅವರಿಗೆ ದೇವರು ಬುದ್ಧಿ ಕೊಡಲಿ ಅಂತೇಳಿ ದೇವರ ಹತ್ರ ಇವತ್ತು ಒಳ್ಳೆಯ ಏಕಾದಶಿ ದಿವಸ ಇವತ್ತು ನಮ್ಮ ಪಂಢರಾಪುರದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತರು ಬಂದು ದರ್ಶನ ಪಡೆಯುವಂಥ ಭಾಳ ಶ್ರೇಷ್ಠವಾದ ದಿವಸ ಇವತ್ತು. ಅಂಥ ಏಕಾದಶಿಯ ದಿವಸದಲ್ಲಿ ಆದರೂ ಮುಂದಿನ ಏನು ಭವಿಷ್ಯದಲ್ಲಿ ಮಕ್ಕಳು ಏನೊಂದು ಕನಸು ಕಾಣ್ತಿದ್ದಾರ ಅದಕ್ಕೆ ಕೊಳ್ಳಿ ಇಡುವ ಕೆಲಸವನ್ನು ದುಡ್ಡಿಗಾಗಿ ಹಣಕ್ಕಾಗಿ ಯಾರೂ ಮಾಡದೆ ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡದೇ ಇರುವಂತಹ ಒಂದು ಮನೋಪ್ರವೃತ್ತಿ ಅವರಿಗೆಲ್ಲರೂ ಭಗವಂತ ನೀಡಲಿ ಅಂತ ಹೇಳುತ್ತಾ, ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಬೆಳಗ್ಗೆಯಿಂದ ತುಂಬ ಜನ ಬಂದು ಬೇರೆ ಬೇರೆ ನಮ್ಮ ನಾಯಕರು ಜಯಪ್ರಕಾಶ್ ಹೆಗಡೆ ಅವರು ಬಂದರು, ಮನ್ಯಾತ್ ಪೂಜಾರಿ ಅವರು ಬಂದರು, ಬೇರೆ ಬೇರೆ ನಾಯಕ ನಮ್ಮ ಲಕ್ಷ್ಮೇಶ ಗಬ್ಬಲಡ್ಕ ಅವರು ಬಂದು ಸಹ ಭಾಳ ವಿಶೇಷವಾಗಿ ಒಂದು ಸಂದೇಶವನ್ನು ಅವರ ಮಗಳು ಮತ್ತು ಅವರಿಬ್ಬರು ಬಂದು ಕೊಟ್ಟು ಹೋದರು. ಅದೇ ರೀತಿಯಲ್ಲಿ ನಮ್ಮ ಪ್ರಾಂಶುಪಾಲರು, ನಮ್ಮ ಕ್ರೈಸ್ಟ್ ಕಿಂಗ್ನ ಪ್ರಾಂಶುಪಾಲರು ಬಂದು ಸಹ ಇಲ್ಲಿ ಒಳ್ಳೆಯ ತಮ್ಮ ಮಾತನ್ನು ಆಡಿ ಹೋದರು. ಹಾಗೂ ಯುವ ಜನತೆ ಸಹ ಅವರವರ ಮಾತುಗಳನ್ನು ಹೇಳಿದರು. ಅದರಲ್ಲಿಯೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಹಿಳಾ ಶಕ್ತಿ, ಮಹಿಳೆಯರು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರ, ಮಹಿಳಾ ಪ್ರಧಾನ ದೇಶ ನಮ್ಮ ದೇಶ ಹೇಳ್ತೇವೆ. ಮುಂದೆ ಸಹ ಅಷ್ಟೇ ಯಾವ ಮಹಿಳೆಯರು ಈ ಒಂದು ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾರ ಆಗ ಜಯ ನಮ್ಮದಾಗ್ತದೆ ಎಲ್ಲ ವಿಷಯದಲ್ಲಿ. ಅದರಿಂದ ಇವತ್ತು ಪ್ರೀತಿಯಲ್ಲಿ ಬಂದು ಇಲ್ಲಿ ಸಂಘಟನೆಯಲ್ಲಿ ಸೇರಿಕೊಂಡ ಎಲ್ಲ ಮಹಿಳೆಯರಿಗೂ ಹಾಗೂ ನಮ್ಮ ಸುಬಿತಾಣ್ಣ ಇರ್ಬೋದು, ಸುಧಾಕರ್ ಶೆಟ್ಟಿ ಇರ್ಬೋದು, ಇಲ್ಲೆಲ್ಲ ನಮ್ಮ ಹಿರಿಯ ಕಿರಿಯ ಎಲ್ಲ ನಾಯಕರುಗಳೆಲ್ಲ ಇಲ್ಲಿದ್ದಾರೆ. ಅವರ ಎಲ್ಲ ಒಂದು ಮುತುವರ್ಜಿನಿ ಕಾರ್ಯಕ್ರಮ ಚೆನ್ನಾಗಿ ನಡೆದು ಬಂದಿದೆ. ಮುಂದೆ ಸಹ ನಾವೆಲ್ಲರೂ ಸೇರಿಕೊಂಡು ಪಕ್ಷವನ್ನು ಗಟ್ಟಿ ಮಾಡೋದು, ಇಂಥ ಯಾವುದೇ ಒಂದು ಕೆಟ್ಟ ವಿಚಾರ ಬಂದಾಗ ಒಗ್ಗೂಡಿ ಹೋರಾಟ ಮಾಡುವ ಅಂತ ಹೇಳುತ್ತಾ, ಇವತ್ತು ಇದಕ್ಕಾಗಿ ಸಹಕರಿಸಿದ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಬೆಳಿಗ್ಗೆಯಿಂದೇ ಬಂದು ಇಲ್ಲಿ ನೋಡ್ಕೊಂಡಿದ್ದಾರೆ. ಖಂಡಿತ ನಾವು ಶಾಂತಿ ಪ್ರಿಯರು, ನಾವು ಯಾವತ್ತೂ ಯಾವುದೇ ಗಲಾಟೆಗೆಲ್ಲ ಆಸ್ಪದ ಕೊಡುವವರಲ್ಲ. ನಮ್ಮ ಕಾರ್ಕಳ ಅದಕ್ಕೆ ಏನು ಹೇಳ್ತಾರೆ ಒಂದು ಮಾದರಿ ಭಾಗವಾಗಿ ಉಡುಪಿ ಜಿಲ್ಲೆಯಲ್ಲಿ ಇರ್ಬೋದು, ಎಲ್ಲ ಕಡೆ ಇದೆ. ನಾವು ಶಾಂತಿಯಿಂದ ಈ ಪ್ರತಿಭಟನೆಯನ್ನು ಮಾಡ್ತೇವೆ. ಇದರ ತೊಡಗಿಸಿದ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್.